ಉತ್ತಮರ ಸಂಘ ಪುತ್ತಳಿ ಬಂಗಾರ ಮತಿಹೀನರ ಸಂಘ ಮಾಡಿದ್ರೆ ಹಿತ್ತಾಳಿಗಿಂತ ಬಲುಹೀನ ಅಂತೇಳಿ ಮಾತಾಡಿದ್ರು. ಯಾಕೆ ಹೇಳ್ರಿಪ್ಪ ಇದೇ ಮಾತಾ? ಒಳ್ಳೆಯವರ ಗೆಳತನ ಮಾಡ್ರೆ ಏನಾಗ್ತದ, ಕೆಟ್ಟವರ ಗೆಳತನ ಮಾಡ್ರೆ ಏನಾಗ್ತದ ಅನ್ನುವಂತ ಮಾತನ್ನ ಮರ್ಮ ಇಟ್ಟುಕೊಂಡು ಮಾತು ಗೆಳತನ ಮಾಡ್ಬೇಕಾಗ್ಯದ. ಹೌದು ಇರ್ಲಿ, ಹೆಚ್ಚಿಗೆ ಮಾತನಾಡಲಾರ್ದನೆ ಸರ್ಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ನೇರವಾಗಿ ಸುತ್ತು ಬಳಸಿ ಸುಮ್ನೆ ಹಂಗೆ ಹಿಂಗೆ ಮಾತಾಡೋದು ಬೇಡ. ಹೌದು, ನೇರವಾಗಿ ವಿಷಯಕ್ಕೆ ಬಂದು ಬಿಡೋನು. ಹೌದು. ಸರ್ಜೋಡಿ ಕಲಾವಂತರು ಎಲ್ಲಾ ದೈವದ ಮಾತ ಬಹಳ ಅಚ್ಚುಕಟ್ಟತನದಿಂದ ಶ್ರೇಷ್ಠ ಕಲಾವಿದರು. ಹೌದಿಲ್ಲ? ಮಾತು ಹೇಳಿದ ನಮ್ಮ ಅಣ್ಣ ಏನ್ ಹೇಳನ್ರಿಪ್ಪ ಅಣ್ಣ ಮಾತ? ಭಂಡಾರ ಮತ್ತು ಭಸ್ಮ, ಭಂಡಾರ ಮತ್ತು ಕಂಬಳಿ. ಹೌದು, ಕಂಬಳಿ ವಿಷಯದೊಳಗ ಕಂಬಳಿ ಪಾಲ ಅನ್ನಗ ಬಿಟ್ಟಿನಿ, ಭಂಡಾರದ ಪಾಲು ನಮಗದ. ಭಂಡಾರ ಎಂಬುದು ನಮಗದ. ನಾ ಪೂರ್ವದಲ್ಲಿ ಬಹಳ ಮಾತು ಹೇಳಬಾರ್ದ ತಿಳ್ಕೊಂಡು ಸುಮ್ಮ ಸ್ವಲ್ಪ ಮಾತು ಭಂಡಾರ ಎದ್ಯಾದಕ್ಕೆ ಉಪಯೋಗ ಆಗ್ತದ ಸ್ವಲ್ಪ ಹೇಳಿಬಿಟ್ಟಿದ್ದೆ. ಹೌದಾ? ಇದು ಚುಟುಕಿ, ಇದು ಚುಟುಕಿ ಹೇಳಿ ಹೋಗಿದ್ದು. ಒಂದನೇ ಸಂದಿಗೆ ಬಹಳ ಮಾತಾಡೋದು ಬೇಡ. ನಾವು ಸ್ವಲ್ಪ ಹೈರಾಣಾಗಿ 8 ಗಂಟೆಗೆ ಮಂಗಳಾರತಿಗೆ ಇಲ್ಲೇ ಬಂದಿದ್ದಿಲ್ಲ. ಸ್ವಲ್ಪ ಹೈರಾಣ ಇತ್ತು, ಸ್ವಲ್ಪ ದನ ಆರಿಸು, ಸ್ವಲ್ಪ ಲೇಟ್ ಒಂದ್ ಸ್ವಲ್ಪ ಮಾತು ಹೇಳಿದ್ದೆ. ಅದಕ್ಕೆ ಚಂದಾನಗಿರಿಯ ಚಂದ್ರನ ಭಂಡಾರ 3 ಲೋಕಗಳಲ್ಲಿ ತಂಗಿ ಭಂಡಾರ ಹಂಗ ಬೇಕು ಹೆಂಗ ಬೇಕಂತ ಹೇಳಿಳು. ತಂಗಿ ಭಂಡಾರ ಎಲ್ಲಿ ಹೊಟ್ಟುಗೊತ್ತ? ಬಡ್ಡಿದಿಂದ ನನ್ನ ಕಾಂಬಳಿ ಹಂಗ ಹೊಟ್ಟುಗೊತ್ತ ಹೇಳಿದವ. ಹೋಮ ಮುನಿ, ಉದಕ ಮುನಿ, ವಾಯು ಮುನಿ. ಹೌದಿಲ್ರಿ? ಹೋಮ ಮುನಿ, ಉದಕ ಮುನಿ, ವಾಯು ಮುನಿ. ಹೌದಾ? ಈ 3 ಮುನಿಗಳಿಂದ ಪರಮಾತ್ಮನ ಪಟ್ಟಗಟ್ಟು ಕಾಲಕ್ಕ ಆ 3 ಮಂದಿ ಮುನಿಗಳ ರೋಮಗಳನ್ನ ತೆಗೆದ ಅಲ್ಲಿ ಕಂಬಳಿ ತಯಾರು ಮಾಡಿರು. ಹೌದೌದು. ಮುಂದ ಅಲ್ಲಿ ಕಂಬಳಿ ಹುಟ್ಟುಕೊಂಡೈತಿ ಎತ್ತಿ ಕೈಲಾಸದ ಮಾತು ಹೇಳಿದ ಅಣ್ಣ. ಕಂಬಳಿ ಹುಟ್ಟಿದ ಹೇಳಾರಿಪ್ಪ ಹಿಂಗ ಎಲ್ಲಾರು ಹೇಳ್ತಾರ. ಹೆಂಗ? ಅಗ್ನಿ ಮುನಿ, ವಾಯು ಮುನಿ, ಉದಕ ಮುನಿ ಅಂತ ಮಾತು ಹೇಳ್ತಾರ. ಹೌದು, ಹೌದಿಲ್ರಿ? ಅಗ್ನಿ ಮುನಿ, ವಾಯು ಮುನಿ, ಉದಕ ಮುನಿ. ಮತ್ತ ನಮ್ಮ ಅಣ್ಣ ಹೋಮ ಮುನಿ, ವಾಯು ಮುನಿ, ಉದಕ ಮುನಿ ಅಂತ ಹೇಳಾಕತ್ತಾನ. ಹೌದಾ? ಇದ್ರಾಗ ಸ್ವಲ್ಪ ಯಾಕೋ ನನಗೆ ಸಂಶಯ ಬರ್ಲಾಕತ್ತದ. ಹೌದು ಹೌದಿಲ್ಲ? ಅಣ್ಣನ ಬುಕ್ನಾಗ ಹೆಂಗದ ಗೊತ್ತಿಲ್ಲ. ನಮ್ಮ ಮೊಟ್ಟ ಮನೆಯವರು ಬರೆದಿರ್ತಕ್ಕಂತ ಪುರಾಣದೊಳಗೇನೆ ಅಗ್ನಿ ಮುನಿ, ವಾಯು ಮುನಿ, ಉದಕ ಮುನಿ 3 ಮುನಿಗಳ ರೋಮದಿಂದ ಕಂಬಳಿ ತಯಾರಾಗ್ಯದ ಕೈಲಾಸದಾಗ. ಹೌದು, ಹಿಂಗ ಬರ್ದಿಟ್ಟಾರ. ಹಿಂಗ ಬರ್ದಿಟ್ಟ. ನೀ ಹೋಮಗ ಮುನಿ ಅಂತಂದಿಪ್ಪ ಅಂದ್ರೆ ನನಗೂ ಸ್ವಲ್ಪ ಯಾಕೋ ಇದಾಗ್ಲದ ತಂಗಿ. ಹಿಂಗಲ್ಲ, ಇದು ಹಿಂಗೆ ಐತಿ ಅಂತೇಳಿ ಹೇಳಿದ್ರ ಬಹಳ ಸಂತೋಷದ ವಿಷಯ. ನನಗತ್ತೆ ಸಿಟ್ಟಿಗೆ ಬಿಡ್ಕೊಂಡು ನಾನೇ ಶ್ರೇಷ್ಠತೆ ಅನ್ನಂಗಿಲ್ಲ ನನ್ನ. ಹೌದಿಲ್ಲ? ಅದಕ್ಕಾಗಿ ಅನ್ನ ಮಾತು ಬಹಳ ಚಂದ ಹೇಳಿದೆ. ಏನಂತೇಳಿ? ಹೆಂಗ್ರಿಪ್ಪ? ಕಂಬಳಿ ಅದ್ಯಾದಕ್ಕ ಶ್ರೇಷ್ಠದ ಅನ್ನುವಂತ ಮಾತ ಹೇಳಿದ್ರ ಅವರು. ಹೆಂಗ್ ಹೇಳಾರಿಪ್ಪ? ಯಾಕಂದ್ರ ಹೆಣ್ಮಕ್ಳಿಗೆ ಹಡದ ಬಾಣಿತವ್ರಿಗೆ ಕಂಬಳಿ ಇರ್ತದ, ಎಲ್ಲಾ ಜಾತಿಯವ್ರಿಗೆ ಕಂಬಳಿ ಅದ. ಕಂಬಳಿ ಬೀಸಿ ಮರಿ ಕಡ್ದಾರ, ನಿಮ್ಮ ಭಂಡಾರ ತೂರ್ಯಾರ ಅಂತ ಕೇಳ್ತಾನವ ಅನ್ನ. ಹೌದು, ಕಂಬಳಿ ಹಾಸ್ಕೊಂಡ್ ಹೊಚ್ಕೊಂಡ್ ಮಣಕೊಂಡಾರ್ತ. ಹೌದು, ಹೊಚ್ಕೊಂಡ್ ಮಕ್ಕೊಂದಾರ ಅಂತ ಹೇಳ್ತಾರ. ಭಂಡಾರ ಹೊಚ್ಕೊಂಡ್ ಮಣಕೊಂಡಾರ ಅಂತ ಕೇಳ್ತಾರ ಅವ್ರು. ಇದೇನೋ ಅಂತಾರಲ್ಲ, ಭಂಡಾರ ಹೊಚ್ಕೊಂಡ್ ಮಕ್ಕೊಂದಂದ್ರ ಇದ್ಯಾಂಗ್ರಿ ಮಾತ. ಇದೇನೋ ಅಂತಾರಲ್ಲ, ಬಚ್ಚಲಾಗ ಪೂಜೆ ಮಾಡುದು, ಜಗಲಿ ಮೇಲೆ ಜಳಕ ಮಾಡೋದಾಗ್ಯದ ವ್ಯವಹಾರ. ಇದ್ಯಾಂಗ್ರಿಪ್ಪ? ಹಂಗೆ ಅದು. ಹೆಂಗಲ್ಲ, ಯಾಕಪ್ಪ ಅಂದ್ರೆ ಹಿಂಗ ಉಲ್ಟಾ ಮಾತಾಡ ಹಿಂಗಾಗ್ತದ. ಜಳಕ ಯಾರೇ ಮಾಡ್ಬೇಕು? ಬಚ್ಚಲ್ದಾಗನೇ ಮಾಡ್ಬೇಕು. ಬಚ್ಚಲ್ದಾಗ ಜಳಕ ಮಾಡ್ಬೇಕು, ಜಗಲಿ ಮೇಲೆ ಪೂಜೆ ಮಾಡ್ಬೇಕು. ಇದು ಉಲ್ಟಾ ಅಂದ್ರೆ ಮತ್ತೆ ಭಂಡಾರ ಹಾಸ್ಕೊಂಡ್ ಮಕ್ಕೋತಾರ ಅಂದ್ರೆ ಹೆಂಗ ಇದು ಅರ್ಥ? ಹೌದಿಲ್ಲ? ಯಾಕಂದ್ರೆ ಜಗಲಿ ಮೇಲೆ ಜಳಕ ಮಾಡುದು, ಬಚ್ಚಲಾಗ ಪೂಜೆ ಮಾಡುವ ವ್ಯವಹಾರ ಆಗಿರಬಾರ್ದು ಇವತ್ತನ್ನ. ಹಂಗೇನು ಮಾತಲ್ಲ. ಹೌದಿಲ್ಲ? ಅನ್ನ ಕಂಬಳಿ ಬಗ್ಗೆ ಹೇಳಿದ. ನೀ ಎಲ್ಲಿ ಹಡದಿರ್ತಕ್ಕಂತ ಬಾಣ್ತ್ಯಾರಿಗೆ ಕಂಬಳಿದ, ಎಲ್ಲಿ ಎಲ್ಲಾ ಜಾತಿಯವ್ರಿಗೆ ಕಂಬಳಿದತ್ತ, ಎಲ್ಲಾ ಜಾತಿಯವ್ರಿಗೂ ಭಂಡಾರದ. ಭಂಡಾರ ಅಂದ್ರ ಅರಿಶಿನ ಪುಡಿ. ಹೌದಾ? ಪ್ರತಿಯೊಂದು ಅಡಿಗೆಯೊಳಗ ಅರಿಶಿನ ಪುಡಿ ಉಪಯೋಗ ಮಾಡ್ತಾರ. ಎಲ್ಲಾ ಜಾತಿಯವರು ಉಪಯೋಗ ಮಾಡ್ತಾರಲ್ರಿ ಎಲ್ಲಾದ್ರೊಳಗ. ಅದೇ ಅರಿಶಿನ ಪುಡಿನೇ ಮುಂದೆ ಭಂಡಾರ ಹೇಳ್ತೀನಿ. ಮುಂದೆ ನಾ ಮಾತಾಡ್ತೀನಿ, ಬರೀ ಮಾತಿಗಟ್ಟೆ ಹೇಳಕತ್ತೀನಿ ಈಗ. ಹೌದಿಲ್ಲ? ಮತ್ತ ಅದೇ ಬಾಣತಿಗೆ ಕಂಬಳಿ ತಂದೆ, ಅದೇ ಬಾಣತಿಗೆ ಹಡದಾಗ ಏನ್ ಹಚ್ತಾರ? ಮೈಗೆ ಏನು? ಅರಿಶಿನ ಹಚ್ತಾರ. ಹೌದಾ? ಹೌದಿಲ್ಲ? ಮದುವೆಯಾಗ ಅರಿಶಿನ ಹಚ್ತಾರ. ಪ್ರತಿಯೊಂದು ರೋಗ ರುಜಿನ ಬಂದ್ರ ಅರಿಶಿನ ಉಪಯೋಗ ಮಾಡ್ತಾರ. ಹೌದಾ? ಆಗಿನ ಕಾಲದಾಗ ನೋವ ಬ್ಯಾನಿ ಏನಾರ ಆಗಿತ್ತಪ್ಪ ಅಂತಂದ್ರ ಅರಿಶಿನ ಹಚ್ತಿದ್ರು. ಈಗೆಲ್ಲ ಸೂಜಿ ಗುಳಿಗೆ ಎಲ್ಲ ಪಿಂಡ ಬೆಳೆದನೆ ಸೂಜಿ ಗುಳಿಗಿಂದ ಬೆಳಗ್ತದ. ಮತ್ತ ಅರಿಶಿನಕ್ಕೆ ಯಾವಾಗ ಮದ್ದು ಆಗ್ತದ. ಇದು ಹಂಗ ಹೋಗ್ಯದ ಹಾಳ. ಎಲ್ಲಾ ಕುಡ್ಕೊಂಡು ಸಂಸ್ಕೃತಿನೇ. ಹೌದಿಲ್ಲ? ಹುಟ್ಟುದನೆ ಗುಳಿಗೆಯಿಂದ ಹುಟ್ಟದ. ಮತ್ತೆ ಈಗೆಲ್ಲ ಗುಳಿಗೆನೆ ಚಲೋ ಅದಾವ. ಅವಾಗೆಲ್ಲ ಗೌಂಟಿ ಔಷಧ ಮೇಲೆ ಆರಾಮ ಆಗ್ತಿತ್ತು. ಹೌದಿಲ್ಲ? ಅದಕ್ಕ ನೀ ಎಲ್ಲಿ ಉಪಯೋಗ ಮಾಡಿದಲ್ಲ ಕಂಬಳಿಯನ್ನ, ಅಲ್ಲೇ ಹಿಂದ ಎಲ್ಲಾ ಜಾತಿಯವರ ಭಂಡಾರ ಉಪಯೋಗ ಮಾಡ. ಭಂಡಾರನೇ ಅರಿಶಿನ ಪುಡಿ.
ಹೌದಾ ಇದು ಅರಿಶಿನ ಪುಡಿ ಅರಿಶಿನ ಯಾವಾಗ ತಯಾರಾಯ್ತು ಮೊದಲು ಹೇಳ್ಬೇಕಾಗ್ಯದ. ಹೌದ್ ಅಂಧಕಾರ ದುಂಧಕಾರ ನೇರ ನಿರಂಕಾರದೊಳಗ ಹಾ ಹಾ ಏನೇನು ಇದ್ದಿದ್ದಿಲ್ಲ. ಓಂ ಮತ್ತು ಅಂ ಅನ್ನುವಂತ ಎರಡು ಶಬ್ದಗಳ ಮಾತ್ರ ಇದ್ದು ಹೌದಾ ಆ ಓಂ ಅನ್ನುವಂತ ಶಬ್ದದಿಂದ ಆದಿ ಬ್ರಹ್ಮ ಪ್ರಕಟ ಆದ. ಆದಿ ಬ್ರಹ್ಮ ಪ್ರಕಟ ಆದ. ಆದಿ ಬ್ರಹ್ಮ ಆ ಆದಿ ಬ್ರಹ್ಮನಿಗೆ ಇಚ್ಛಾ ಉತ್ಪತ್ತಿ ಆಯ್ತು. ಆದಿ ಬ್ರಹ್ಮಣದಿಂದ ಕಣ್ಣಾಗನ 3 ಹನಿ ನೀರು ಕೆಳಗೆ ಬಿದ್ದು ಆ ಕಣ್ಣೀರಿನಿಂದ 3 ಮಂದಿ ಉತ್ಪತ್ತಿ ಆದ್ರು. ಇವ್ರು ಯಾರ್ಯಾರಿಪ್ಪ? ಆದಿ ಕಮಲ, ಆದಿ ಬಸವಣ್ಣ, ಆದಿ ಶಕ್ತಿ ಅನ್ನೋರು 3 ಮಂದಿ ಉತ್ಪತ್ತಿ ಆದ್ರು. ಹೌದಾ ಅವಾಗ ಬ್ರಹ್ಮ ವಿಚಾರ ಮಾಡಿದ, ಏನಂತ್ರಿಪ್ಪ? ಯಾಕಂದ್ರೆ ದಿಕ್ಕುಗಳ ಜಗತ್ತಿಗೆ 4 ದಿಕ್ಕುಗಳದಾವ, ಹಾ, ಹಾ. ಎಲ್ಲಾರು ನಡ್ಕೊಂಡು ಬರಕ ಹೋಗಬೇಕಂತ ತಿಳ್ಕೊಂಡು ಆದಿ ಕಮಲ, ಆದಿ ಬಸವಣ್ಣ ಮತ್ತು ಆದಿ ಶಕ್ತಿನ 3 ಮಂದಿ ಒಂದೊಂದು ದಿಕ್ಕಿಗೆ ಹಚ್ಚುಕೊಟ್ಟ. ಬ್ರಹ್ಮ ತಾನೊಂದು ದಿಕ್ಕಿಗೆ ಹೋದ. ಹೌದಾ ಎಲ್ಲಾ ಕಡೆ ಸಂಚಾರ ಮಾಡಿ ಹೋಳ್ ಮಾಡಿ ಅನಂತ ಯುಗಗಳ ಆದ ನಂತರ 4 ಮಂದಿ ಒಂದು ಸಂದರ್ಭದಾಗ ಕೂಡಿರು. ಹಾ, ಹಾ. ಕೂಡಿದಂತ ಸಂದರ್ಭದಾಗ ಬಸವಣ್ಣಪ್ಪ ಮನದಾಗ ವಿಚಾರ ಮಾಡ್ತಾನ. ಏನಂತ ವಿಚಾರ ಮಾಡ್ತಾನ? ಇದ ಒಂದು ಒಳ್ಳೆಯ ಅವಕಾಶದ ತಿಳ್ಕೊಂಡು ಆದಿ ಬ್ರಹ್ಮಗ ಮತ್ತು ಆದಿ ಶಕ್ತಿಗೆ ಲಗ್ನ ಮಾಡಾಕ ತಯಾರಾದವ. ಹೌದಾ ಆ ಕೈಲಾಸದೊಳಗ್ರಿ ಮಾತ ಇದು ಭೂಮಿ ಒಳಗದ ಹೇಳಾಕತ್ತಿಲ್ಲ ಮಾತನ್ನ. ಕೈಲಾಸದಾಗಿನ ಮಾತ. ಕೈಲಾಸದಾಗ ಮೊದಲು ಏನೇನು ಅಂಧಕಾರ ದುಂಧಕಾರ ನೀರ ನಿರಂಕಾರದ ಮಾತು ಹೇಳಾಕತ್ತೀನಿ. ಆಹಾ. ಅವಾಗ ಆದಿ ಬಸವಣ್ಣ ಮನದಾಗ ಸಂಕಲ್ಪ ಮಾಡಿಕೊಂಡು ಹೌದಾ ಆದಿ ಬ್ರಹ್ಮಗ ಆದಿ ಲಕ್ಷ್ಮಿಗೆ ಆದಿ ಶಕ್ತಿಗೆ ಲಗ್ನ ಮಾಡಬೇಕಂತೇಳಿ ವಿಚಾರ ಮಾಡಿ ಆ ಲಗ್ನ ಮಾಡ್ಲಿಕ್ಕೆ ಬೇಕಾದ್ರೆ ಅರಿಶಿನ ಬೇಕಾತ, ಅರಿಶಿನ ಹಚ್ಚಲಿಕ್ಕೆ. ಹೌದಾ ಅವಾಗ ತನ್ನ ಕಿರಬಳ್ಳನ್ನ ಕತ್ತರಿಸಿ ಕುಂಕುಮ ತಯಾರು ಮಾಡಿದ, ತನ್ನ ಕುರತ್ ಕತ್ತರಿಸಿ ಅರಿಶಿನ ಬೇರೆ ತಯಾರು ಮಾಡಿದ. ಅವಾಗ ಅರಿಶಿನ ಹುಟ್ಟುಕೊತ್ತ. ಪ್ರಪ್ರಥಮವಾಗಿದ್ದು ಪ್ರಥಮದಾಗ ಅವಾಗ ಅವ್ರಿಬ್ರು ಲಗ್ನ ಮಾಡ್ಲಿಕ್ಕತ್ತಿದ್ದ. ಆದಿ ಬ್ರಹ್ಮ ಓಂ ಸೋಮ್ ಅನ್ನುವಂತ ಕಂಕಣ ಕಟ್ಟಿದ, ಕಲ್ಪನೆ ಅನ್ನುವಂತ ಕರ್ಮನಿ ಕಟ್ಟಿ ಅವ್ರಿಗಿಬ್ಬರಿಗೂ ಲಗ್ನ ಮಾಡಿ ನೀರಿನ ಮೇಲೆ ಮೆರವಣಿಗೆ ತೆಗಿಲಿಕ್ಕತ್ತಿದ್ದ. ಹೌದಾ ನೀರಿನ ಮೇಲೆ ಮೆರವಣಿಗೆ ತೆಗೆಯುವಂತ ಸಂದರ್ಭದಾಗ ಆದಿ ಬ್ರಹ್ಮ ಏನ್ ಮಾಡಿದ? ಏನ್ರಿಪ್ಪ? ಯಾರು? ಆದಿ ಬಸವಣ್ಣ. ಆಹಾ. ಬಸವಣ್ಣಪ್ಪ ಅವ್ರಿಬ್ಬರನ್ನು ನೀರಿನ ಮೇಲೆ ಮೆರವಣಿಗೆ ತೆಗೆದು ಮುಂದೆ ಕುರ ಕತ್ತರಿಸಿ ಭಂಡಾರ ತಯಾರು ಮಾಡಿದ ಅರಿಶಿನ ಹಿಟ್ಟ. ಅದೇ ಅರಿಶಿನ ಹಿಟ್ಟನ್ನು ಅವ್ರ ಮೇಲೆ ಭಂಡಾರ ಮೇಲೆ ಅವ್ರಿಗೆ ತೂರೇನ ಭಂಡಾರ ತೂರೇನ ಅಲ್ಲಿ ಕೈಲಾಸದಾಗ ಉಟ್ಟುಕೊಂಡದ ಭಂಡಾರ. ಹೌದಾ ಅವಾಗ ಬ್ರಹ್ಮ ಕೇಳ್ತಾನಂತ ಯಾರ? ಬಸವಣ್ಣಪ್ಪಗ. ಏನಂತ ಕೇಳ್ತಾನ? ಬಸವಣ್ಣಪ್ಪ ನಿನ್ನ ಸೇವೆ ಆಗಾದಾಗ್ಯದ, ನೀ ಏನು ಬೇಡ್ತಿ ಬೇಡ, ಬೇಡಿದು ಕೊಡ್ತೀನಿ ಅಂತೇಳಿ ಬ್ರಹ್ಮ ಬಸವಣ್ಣಪ್ಪಗ ಮಾತು ಹೇಳಿದ. ಹೌದಾ ಅವಾಗ ಬಸವಣ್ಣಪ್ಪ ಅಂದತ್ತ, ಏನಂತ್ರಿಪ್ಪ? ಯಪ್ಪ ನನಗೇನು ಬೇಡ, ಬೆಳ್ಳಿ ಬೇಡ, ಬಂಗಾರ ಬೇಡ, ಸಿರಿ ಸಂಪತ್ತು ಬೇಡ, ನಿನ್ನ ಸೇವೆ ಮಾಡುವಂತ ಭಾಗ್ಯ ಒಂದಿದ್ರೆ ಸಾಕು ತಂದೆ ಎತ್ತಿರ ಕೈ ಮುಗದ ಬಸವಣ್ಣಪ್ಪ ಬ್ರಹ್ಮಗ ಮಾತು ಕೇಳಿದತ್ತ. ಏನಂತ್ರಿಪ್ಪ? ಅವಾಗ ಬ್ರಹ್ಮ ಅಂದ, ಆಯ್ತು ಯಾವಾಗ ನೀ ವರ ಕೇಳಿಲ್ಲಪ್ಪ ಅಂದ್ರ ಮುಂದೆ ಮರ್ತ್ಯ ಮಂಡಲದಾಗ 1ನೇ ಅವತಾರ ನಂದಿ ಅಂದ್ರ ಬಸವಣ್ಣಪ್ಪನ ನಂದಿ ಅವತಾರ ಬಸವಣ್ಣಪ್ಪ, ಮಾಳಿಂಗರಾಯನ 1ನೇ ಅವತಾರ ನಂದಿ ಅವತಾರ ಇತ್ತು. ಈ 1ನೇ ಅವತಾರದಾಗ ಬಸವಣ್ಣಪ್ಪನ ಅವತಾರದಾಗ ನೀ ನನ್ನ ಸೇವೆ ಮಾಡಿದಿ. ಮುಂದೆ ಮರ್ತ್ಯ ಮಂಡಲದಲ್ಲಿ 7ನೇ ಅವತಾರದಾಗ ಆ ತುಕ್ಕಪರಾಯ ಅಮೃತಬಾಯಿ ಹೊಟ್ಲಿ ಮಾಳಿಂಗರಾಯಿ ಹುಟ್ಟಿವ. ಅವ ಶಿವ ಪಾರ್ವತಿ ಅವರ ಸ್ಪರ್ಶದಿಂದ ತಯಾರಾಗಿರ್ತಕ್ಕಂಥ ಮುಂಡಾಸದ ಮೊಯ್ ಮಾಡಿ ಭಂಡಾರ ಹಾರಿಸಿ ಬರೀತಿತ್ತು ಬ್ರಹ್ಮ. ಅವಾಗ ಮಾತು ಕೊಟ್ಟಾನ ಮಾಳಿಂಗರಾಯ. ಅವಾಗ ನಂದಿಗೆ ಮಾತು ಕೊಟ್ಟಾನ. ಹೌದಾ ಮಾಳಿಂಗರಾಯನ ಆ 1ನೇ ಅವತಾರ ನಂದಿ, 7ನೇ ಅವತಾರ ಮಾಳಿಂಗರಾಯ. ಇವತ್ತನೇ ಮುಂಡಾಸ ಆಯ್ತು. ಇವತ್ತಿನಿಗೆ ವಿಷಯ ಹಿಂಗ ಬತ್ತು. ಹೌದಾ ಹೌದಿಲ್ಲ? ಅವಾಗ ಬ್ರಹ್ಮನ ಕಡೆ ಏನು ಭಂಡಾರ ಇತ್ತಲ್ಲ ಅದೇ ಭಂಡಾರ ಅವೇ ಬ್ರಹ್ಮನೇ. ಯಾಕಂದ್ರ ಸೂರಮ್ಮ ದೇವಿಯ ಗಂಡ ಸೂರ್ಯ ಅಂತೇಳಿ ಇಲ್ಲಿ ಉಲ್ಲೇಖ ಆಗ್ತದ. ಅದಕ್ಕಾಗಿ ಅವೇ ಬ್ರಹ್ಮ ಮತ್ತು ಬರಮದೇವರ ಅನ್ನುವಂತ ನಾಮ ಬರ್ತದ. ಅವೇ ಬರಮದೇವರ ಮಗ ಬೀರಪ್ಪ, ಬೀರಪ್ಪಗ ಬರಮದೇವರದಿಂದ ಭಂಡಾರ ಹಿಂಗ ಬಂದದ. ಬೀರಪ್ಪಗ ಭಂಡಾರ ಹೆಂಗ ಬತ್ತು? ಕೈಲಾಸದಿಂದ ಹುಟ್ಟುಕೊಂಡು ಅವಾಗ ಬ್ರಹ್ಮಣದಿಂದ ಬರಮದೇವರ ಮಗ ಬೀರಪ್ಪ, ಬೀರಪ್ಪಗ ಭಂಡಾರ ಬಂದದ. ಹೌದಿಲ್ಲ? ಮಾತು ಹಿಂಗ ಅನ್ನ ಮಾತು ಹೇಳಿದ. ಯಾರು? ಎಲ್ಲಮ್ಮನ ಭಂಡಾರ ಬೀರಪ್ಪಗೆ ಯಾಕ ಬತ್ತು? ಹೌದಿಲ್ಲ? ಇದು ವಿಷಯ ಮಾತ್ರ ಎಲ್ಲಮ್ಮನ ಭಂಡಾರ ಬೀರಪ್ಪಗ ಬಂದಿಲ್ಲ. ಎಲ್ಲಮ್ಮನ ಭಂಡಾರ ಎಟ್ಟದ? ಒಂದ್ ಖಂಡಗದ, ಬರೀ ಹೆಬ್ಬಟ್ಲೆ ಹಚ್ತಾರ ಅವ್ರು, ಇಷ್ಟೇ. ಹೌದಿಲ್ಲ? ನೋಡ್ರಿ, ಮನಿಗೆ ಬಂದ್ರಂದ್ರ ಜೋಗಮ್ಮಗಳ ಬಂದ್ ಹಿಂಗ ಭಂಡಾರ ಹಚ್ಚಿ ಬಿಡ್ತಾರ. ಹೌದಿಲ್ಲ? ಆದ್ರ ನಮ್ಮ ಬೀರಪ್ಪನ ಭಂಡಾರ ಎಟ್ಟದ?
ಹಿಂಗ್ ಹಚ್ಕೋತೀವಿ ಎಟ್ಟು ಗಟ್ಟಿ ಕಂಡದರಿ ಹೌದು 4 ಕಂಡದ ವಿಚಾರ ಮಾಡ್ರಿ ಹೌದ್ 1 ಕಂಡಗದಟ್ಟೆ ಎಲ್ಲಮ್ಮನ ಭಂಡಾರದ 4 ಕಂಡಗದಟ್ಟು ದುಪ್ಪಟ್ಟು ಬೀರಪ್ಪನ ಭಂಡಾರದ ಹೌದ್ ಹೌದ ಹೌದಿಲ್ಲ ಹೌದ್ ಅದಕ್ಕ ಮೈಲಾರಲಿಂಗನ ಭಂಡಾರ ಎಲ್ಲಮ್ಮಗ ಬಂದದ ಅಂತೇಳಿ ಹಿರಿಯರು ಹೇಳ್ತಾರ ಹೌದ್ ಹೌದಿಲ್ಲ ಹೌದ್ ಅದಕ್ಕ ಬೀರಪ್ಪಗ ಭಂಡಾರ ಹಿಂಗ ಬಂದದ ಬಂದದ ಅನ್ನುವಂತ ಮಾತು ನನಗ ಕೂನಾಗ್ಯದ ಹೌದ್ ಇದಕ್ಕ ಮುಂದ ಅನ್ನ ಏನ ಮಾತಾಡ್ತಾನ ಮಾತಾಡ್ಲಿ ಹೌದ್ ಇನ್ನೊಂದು ಮಾತಾದ್ರ ಹಾಡಿನಾಗ ಹಾಡು ಹಿಡಿದು ಏನಂತ್ರಿಪ್ಪ ಮಾರುತಿಗೆ ಕೋತಿ ಮುಖ ಯಾಕ ಬತ್ತು ಅಂತೇಳಿ ಅಲ್ಲಿ ಒಂದು ಮಾತಂದನ್ನ ಆಹಾ ಹೌದಿಲ್ಲ ಹೌದ್ ಅದ ನಂದಿಗೆ ಮೊದಲ ಕೋತಿ ಮುಖ ಇತ್ತು ನಂದಿಗೆ ಮೊದಲ ಕೋತಿ ಮುಖ ಇತ್ತು ಹೌದ್ ಆ ನಂದೆನೆ ಮುಂದ ಮಾರುತಿ ಅವತಾರದಾಗ ಮಾರುತಿಯಾಗಿ ಹುಟ್ಟಿ ಬಂದ ಅನ್ನೋಂತಕ್ಕಂತ ಹಿರಿಯರ ಹೇಳ್ಕೊತಕ್ಕಂತ ಪದ್ಧತಿ ಹೌದ್ ಅದಕ್ಕ ಕೋತಿ ಮುಖ ಮೊದಲನೇ ಅವತಾರದಾಗ ನಂದಿಗೆ ಐತಲ್ಲ ಅವೇ ನಂದನೆ ಮಾರುತಿಯಾಗಿ ಹುಟ್ಟಿ ಬಂದಾನ ಅದಕ್ಕ ಮಾರುತಿಗೆ ಕೋತಿ ಮುಖ ಬತ್ತು ಅಂತೇಳಿ ಒಂದು ಸೈಡ್ ಹೇಳ್ತಾರ ಹಾ ಹಾ ಇನ್ನೊಂದು ಸೈಡ್ ಹೇಳ್ತಾರ ಒಂದು ಪುರಾಣದೊಳಗೆ ಉಲ್ಲೇಖ ಮಾಡ್ಯಾರ ಏನಂತ್ರಿಪ್ಪ ಆ ರಾಮ ಸೀತಾ ಕುಡ್ಕೊಂಡು ವನವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಆಹಾ ಅವಾಗ ಸೀತಾ ಮತ್ತು ರಾಮ ಕುಡ್ಕೊಂಡು ಜಲಕ್ರೀಡೆ ಆಡ್ಲಿಕ್ಕತ್ತಿದ್ರು ಜಲಕ್ರೀಡೆ ಆಡುವಂತ ಸಂದರ್ಭದಾಗ ಅವ್ರು ಯಾವ ರೂಪದಾಗಿದ್ರಪ್ಪ ಅಂದ್ರೆ ಸೀತಾ ಮತ್ತು ರಾಮ ಕುಡ್ಕೊಂಡು ವಾನರ ರೂಪ ತೊಟ್ಟು ರತಿ ಕ್ರೀಡೆ ಆಡ್ತಿದ್ರು ಜಲದಳು ನೀರಿನೊಳಗ ಹೌದಾ ಹೌದಿಲ್ಲ ಹೌದ್ ರತಿ ಕ್ರೀಡೆ ಆಡುವಂತ ಸಂದರ್ಭದಾಗ ಆ ಯಾರು ಬಂದ್ರು ಆ ಲಕ್ಷ್ಮಣ ಬಂದ ಅನ್ನಗ ಕೂಗಿದ ಹಾ ಹಾ ಎನ್ನ ಅಂತೇಳಿ ಕೂಗಿದ ಹೌದ್ ಅವಾಗ ನೀರಿನೊಳಗಿಂದ ವಾನರ ರೂಪವನ್ನ ತ್ಯಜಿಸಿ ಹೌದ್ ಮಾನವ ರೂಪದಿಂದ ಸೀತಾಮಾತೆ ಮತ್ತು ರಾಮ ಕೂಡ್ಕೊಂಡ ಮ್ಯಾಲ ಎದ್ದು ಬಂದ್ರು ಹೌದ್ ಅಟ್ಟು ತಾಳಿಗೆ ಆಕಿ ಗಂಡನ ಜೋಡಿ ಕೂಡ್ಯಾಳಪ್ಪ ಅಂದ್ರ ಭ್ರೂಣ ಇತ್ತು ಆಕಿ ಹೊಟ್ಟಿಯೊಳಗ ಹೌದಾ ಆ ಭ್ರೂಣವನ್ನ ತೆಗದಳ ಸೀತಾಮಾತೆ ಆಹಾ ಅದಕ್ಕ ಭಟ್ಟಾರಕ ಅನ್ನೋವನ ಕೈಯಾಗ ಕೊಟ್ಲು ವಾಯು ಭಟ್ಟಾರಕ ಹಾ ಹಾ ಆ ವಾಯು ಭಟ್ಟಾರಕ ಏನ್ ಮಾಡಿದ ಏನ್ರಿಪ್ಪ ಆಂಜನಾದೇವಿಯೊಳಗ ಇದನ್ನ ಮಾಡಿದು ಆ ವಾಯು ಭಟ್ಟಾರಕ ಆಗಿರ್ತಕ್ಕಂದ್ರ ಸೃಷ್ಟಿ ಅದನ್ನ ಸಂರಕ್ಷಣೆ ಮಾಡಿ ಹೌದ್ ಆಂಜನಾದೇವಿ ಹೊಟ್ಟಿಯೊಳಗ ಆ ಭ್ರೂಣವನ್ನ ಹಾಕಿದ ಹೌದ್ ಮುಂದ ಆಂಜನಾದೇವಿ ಪುತ್ರನೇ ಹನುಮಂತ ಹೌದಾ? ಯಾಕಂದ್ರ ಆ ಭ್ರೂಣ ಯಾರದಿಂದ ಬಂದಿತ್ತು ಯಾರ್ದಿಂದ ಸೀತಾಮಾತೆಯಿಂದ ಹೌದ್ ಸೀತಾಮಾತೆ ಮತ್ತು ರಾಮ ಕುಡ್ಕೊಂಡು ಜಲಕ್ರೀಡೆ ಆಡುತ್ತ ಮುಂದೆ ಯಾವ ರೂಪದಾಗ ಜಲಕ್ರೀಡೆ ಆಡಿದ್ರು ರತಿ ಕ್ರೀಡೆ ಆಡಿದ್ರ ಅವರು ವಾನರ ಕೋತಿ ರೂಪ ತೊಟ್ಟು ಆಡಿದ್ರ ಅನ್ನೋ ಸಲುವಾಗಿ ಇಂದ ಮುಂದೆ ಹಿಂಗ ಕೋತಿ ಮುಖ ಹನುಮಂತಗ ಬತ್ತು ಅಂತೇಳಿ ಮಾತು ಹಿಂಗೂ ಕೂಡ ಉಲ್ಲೇಖ ಹೇಳ್ತಾರ ಹೌದ್ ಹೌದು ಅಂತ ಹಿರಿಯರ ಏನ್ ಹೇಳ್ತಾರಲ್ಲ ಹಂಗ ನಾವ್ ಹೇಳ್ಕೊಂಡ್ ಬರ್ಬೇಕಾಗ್ತದ ಹೌದ್ ನನಗೆ ಎಷ್ಟು ತಿಳಿದದಲ್ಲ ಉತ್ತರ ನಾನು ಮಾತಾಡೀನಿ ಹೌದ್ ಇದಕ್ಕ ಮುಂದ ಅನ್ನ ಏನು ಮಾತಾಡ್ತಾನ ಹೌದ್ ಮುಂದೆ ಮಾತಾಡ್ಲಿ ಅದಕ್ಕಾಗಿ ನೀ ಹೇಳಿದ ಅನ್ನ ಏನಂತ್ರಿಪ್ಪ ಭಂಡಾರ ಅನ್ನೋದು ಎಲ್ಲಿ ತಯಾರಾಯ್ತು ಹೆಂಗ ಬಡ್ಡಿಗೆ ಹಚ್ಚಿ ತಂಗಿ ಅತ್ತನವ ಹೌದಾ ಹೌದಿಲ್ಲ ಹಾ ಅದಕ್ಕ ಮೊದಲು ನಿಂದ ಬಡ್ಡಿ ಇರ್ಲಿ ಅಣ್ಣ ಹೌದ್ ಬಡ್ಡಿ ಒಳಗೆ ಇನ್ನೊಂದು ಮಾತು ಹೇಳಿದ ನೀನ ಏನಂತ್ರಿಪ್ಪ ಯಾಕ ಬರ ಕಂಬಳಿ ತಯಾರಾಯ್ತು ಜಾಡಿ ತಯಾರಾಯ್ತು ಮ್ಯಾಲಕಲ್ಲಿ ಆಹಾ ಅಗ್ನಿ ಮುನಿ ವಾಯು ಮುನಿ ಉದಕ ಮುನಿದಿಂದ ಅವಾಗೂ ಕೂಡ ಒಂದೊಂದು ಏಡ ಮಾಡಿರೋರು ಬಿಳಿದ ಇರ್ತದ್ರಲ್ಲಿ ಜಾಡಿಗೆ ಏಡ್ ಅಂತೇಳಿ ಹೌದ್ ಹೌದಿಲ್ಲ ಹೌದ್ ಆ ಏಡ್ ಮಾಡಿರು ಆ ಏಡ ಮಾಡ್ಬೇಕಾದ್ರ ಕಂಬಳಿ ಜಾಡಿಗೆ ಏಡ ಮಾಡ್ಬೇಕಾದ್ರ ಆಹಾ ಅಲ್ಲಿ ಯಾರ ರೋಮ ತಗೊಂಡ ಏಡ ಮಾಡಿರು ಯಾರ ರೋಮ ತಗೊಂಡ ಅದ ಮುತ್ತೈದೆ ಅದ ಬಿಳಿದ ಏನ್ ಬರ್ತದಲ್ಲ ಜಾಡಿ ಮ್ಯಾಲ ಸದ್ಯ ಎಲ್ಲ ಕಾಣ್ತದ ಆಹಾ ಎರಡೇಡ ಒಂದು ಮುತ್ತೇಳಿ ಅದ ಹೌದ್ ಹೌದಿಲ್ಲ ಹೌದ್ ಆ ಬಿಳಿ ಏನ್ ಎರಡೇಡ ಒಂದು ಮುತ್ತೇಳಿ ಮಾಡ್ಯಾರಲ್ಲ ಆಹಾ ಮುತ್ತೇಳಿ ಅನ್ನೋದು ಪಾರ್ವತದಿ ಮುತ್ತಿಂದ ಯಾಕಪ್ಪ ಅಂದ್ರೆ ಹಾಕಿದ ಮುತ್ತೈದೆ ತನ್ನ ಚಾರ್ಜ್ ಐತಿ ಅದಕ್ಕ ಹೌದಾ ಹೌದಿಲ್ಲ ಹೌದ್ ಅದ್ರೊಳಗ ಯಾರು ಋಷಿದ ಬಿಳಿವ ರೋಮಗಳನ್ನ ತಗೊಂಡು ಹೌದ್. ಏಡ ಮಾಡಿ ಹಾಕಿರು ಹೌದಾ ಹೌದಿಲ್ಲ ನೀ ಮುಂದೆ ಹೆಂಗ ಮಾತಾಡೋಣ ಆಹಾ ವಿಷಯ ಮಾತ್ರ ಬಾಳ ಗುಮ್ಮ ನಡೆದ ಹೌದಾ ನೀ ಎಲ್ಲಿ ಪೇಚ್ ಹಾಕ್ತಿಲ್ಲ ಅಲ್ಲೇ ಪೇಚ್ ಹೋಗಿ ಹೋಗಿದ ಮಗಳದನ ಹೌದಾ ಅದಕ್ಕ ಹೇಳ್ತಾರ ಏನಂತ ಹೆಂಡಿರ ಕೈತವ ಗಂಡಿರು ಬಲ್ಲಿರೆ ಆಹಾ ಹೆಂಡಿರ ಕೈತವ ಗಂಡಿರು ಬಲ್ಲಿರೆ ಹೌದ್. ಗುಂಡಿ ನೀರಿನೊಳಗೆ ಮೀನಿನ ಹೆಜ್ಜೆಯನ್ನು ಕಂಡವರಾರು ಸರ್ವಜ್ಞ ಹೌದ್ ಹೌದ್ ಒಂದ ಗುಂಡಿಯೊಳಗ ನೀರ್ ಹಾಕಿ ನೀರಿನೊಳಗ ಮೀನಾ ಬಿಟ್ರ ಮೀನಿನ ಹೆಜ್ಜೆ ನೀರಾಗ ಕೂನಾಕತ್ತೇನ್ರಿ ಗುರುಗಳ ಹಂಗ್ಯಾಂಗ್ ಕೋನ್ ಹಾಕದ್ರಿಪ್ಪ ಹಂಗ ಮೊಗಳಾಳ ತಂಗಿ ನೆಲೆ ಗುರುನಾಥನ್ನ ನಿನಗ ಯಾವಾಗೂ ಹತ್ತುವುದಿಲ್ಲ ಇದು ಮೊದಲ ತಲೆಯಾಗ ನೆನಪಿರ್ಲಿ ಹೌದಾ ಹೌದಿಲ್ಲ ಹೌದ್ ಅದಕ್ಕಾಗಿ ಬಾಳ ಚಂದ ಮುಂದಿನ ಸಂದಿಗೆ ಅನ್ನ ಮಾತಾಡ್ತಾನ ಹೌದ್ ಭಂಡಾರ ಅನ್ನೋದು ಬಾಳ ಶ್ರೇಷ್ಠದ ಹಾ ಹಂಗ ಶ್ರೇಷ್ಠ ಅನ್ನೋದು ಇನ್ನ ಚಾಲ್ ಹಾಡ್ತೀನಿ ಹೌದ್. ಚಾಲದೊಳಗ ಭಂಡಾರದ ಪವಾಡ ಹೇಳ್ತೀನಿ ಹೌದ್ ಹೌದಿಲ್ಲ ಹೌದ್. ಅದಕ್ಕ ಚಾಲ ಯಾಕಂದ್ರೆ ಇನ್ನೇ ಅನ್ನ ಹೇಳ್ತಿದ್ದೆ ಇದೇ ನಿಂಗರಾಯ ಮುತ್ಯ ಅಂದ ಏನೋ ಬಡತ ಒಬ್ಬ ಹೆಣ್ಮಗಳಿಗೆ ದೌಳತನ ಕೊಟ್ಟು ಹೌದ್ ಮಕ್ಕಳ ಭಾಗ್ಯ ಕೊಟ್ರು ಭಂಡಾರ ಕೊಟ್ರು ಮತ್ ನಿಮ್ ಕಂಬಳಿ ಕೊಟ್ಟ ನಿಮ್ಮಪ್ಪ ಅಲ್ಲಿ ನಿಂಗರಾಯ ಮುತ್ಯ ಹೇಳಕತ್ತಿ ಯಾವ್ದನ್ನ ಹಾ ಕಂಬಳಿ ಹಿಡಿದಿದೆ ಹೌದ್ ಪವಾಡ ಹೇಳಕ
ಹೇಳಾಕತ್ತಿದಿ ಭಂಡಾರ ಹೇಳಾಕತ್ತಿದಿ. ಹೌದಾ ಅದೇ ನನ್ನಪ್ಪ ಗುಡ್ಡದ ಮುತ್ಯ ಅರಿಕೇರಿ ಮುತ್ಯ ಹಾ ಅಮೋಘ ಶುದ್ಧ ಮುತ್ಯ ಮಕ್ಕಳಿಗೆ ಬೇಡಿರತಕ್ಕಂಥವ್ರ ಬಂಜಿಗೆ ಫಲ ಕೊಡಬೇಕಾರ ಭಂಡಾರ ಕೊಟ್ಟಾನ ಎತ್ತಿ ಕಂಬಳಿ ಕೊಟ್ಟಿಲ್ಲ. ಹೌದ್ ಹೌದಾ ಹೌದಿಲ್ಲ? ಹೌದ್ ಅದಕ್ಕಾಗಿ ನೀವು ಭಂಡಾರ ಎಲ್ಲರಿಗೂ ಬರ್ತದ. ಹೌದ್ ಹೌದಿಲ್ಲ? ಹೌದ್ ಆದ್ರ ನಿಮ್ಮ ಜಾಡಿ ಇದ ಕಂಬಳಿ ಅದಲ್ಲ, ಇದು ನಿಮಗ ಮೈಲಿಗೆ ಮುಟ್ಟಿ ಚಟ್ಕಿ ನಡೆಯಂಗಿಲ್ಲ. ನಿಮ್ಮ ಕಂಬಳಿಗೆ ಹೌದಾ ನಿಮ್ ಕಂಬಳಿ ಎಲ್ಲ ಜಾಡಿಗೆ. ಹೌದ್ ಕಂಬಳಿನೇ ಬ್ಯಾರೆ ಜಾಡಿನೇ ಬ್ಯಾರೆ. ಹೌದ್ ನೀವ್ ಮಾತಾಡೋದು ಏನ ಕಂಬಳಿ ವಿಷಯ ಮಾತಾಡ್ಲಕತ್ತೀವೋ ಏನ ಜಾಡಿ ವಿಷಯ ಮಾತಾಡ್ತೀವೋ ಮೊದಲು ಹೇಳ್ಬೇಕು ನನಗ. ಹಾ ಹೌದಿಲ್ರಿ? ಹೌದ್ ಕಂಬಳಿನೇ ಬೇರೆ ಜಾಡಿನೇ ಬೇರೆ ಅದಲ್ಲಿ. ಹೌದಾ ಜಾಡಿ ಪವಾಡನೇ ನಡೆದದ. ಜಾಡಿಗೆ ಯಾಕಪ್ಪ ಅಂದ್ರ ಅದಕ್ಕೆ ಏಡ ಮುತ್ತಳಿದಾವ. ಹೌದ್ ಕಂಬಳಿ ಅಂದ್ರ ಈಗೇನು ಕೆಳಗ ಕಾಲ ಹಾಕಿ ತುಳಿಯಾಕೈತಿವಲ್ಲ, ಹೌದ್ ಇದು ಕಂಬಳಿ. ಹೌದ್ ಆದ್ರ ಜಾಡಿಗೆ ಹಂಗ ಹಾಕ್ಲಿಕ್ಕೆ ಬರುದಿಲ್ಲ. ಹಾ ಹಾ ಮೊದಲು ಹೊಸ್ತಿದ್ರ ಅವ್ರಲ್ಲ, ಈಗ ಚುಸ್ತತೆ ಬಿಟ್ಟಾರ ಅವರು. ಅದ್ ಹಡದವ್ರಿಗೆ ಗೊತ್ತದಪ್ಪ, ನಮ್ಮ ವೈನಿನ ಕೇಳಕೇನಿ. ಇನ್ನ ನನ್ನ ಮದುವೆಗೆಲ್ಲ ಗೊತ್ತಾಗುತ್ತದ. ಮತ್ತ ಅದನ್ನ ನೀ ಹೇಳಿದ್ರ ತಂಗಿ ನಿನ್ನ ಮದುವೆ ಆಗಿರ ಸುಮ್ ಕುಂದ್ರತಾನ, ನಾನು ಕೆಳಕ್ ಕುಂದ್ರ ಅಂದ್ರೆ ಮಾತನ್ನ ಕೆಳಕ್ ಕುಂದ್ರಬೇಕಾಗತ್ತ. ಹಾ ಹೌದಿಲ್ಲ? ಅದಕ್ಕಾಗಿ ಮುಂದಿನ ಸಂದಿನ್ಯಾಗ ಏನ್ ಮಾತಾಡ್ತಾರ ಮಾತಾಡ್ಲಿ. ಅದಕ್ಕ ಭಂಡಾರದ ಮಹಿಮೆಯೊಳಗ ಮುಂದ ಚಾಲನೊಳಗೆ ಮಾತಾಡೋನು. ಹೌದ್ ಅದಕ್ಕ 4 ನುಡಿ ಚಾಲ, ಹೊಸ ಚಾಲ ಐತಿ. ಯಾವ್ದ್ರಿಪ್ಪ ಹೊಸ ಚಾಲ? ಯಾಕಂದ್ರ ಲವ್ ಆಯ್ತು, ಲಪ್ಪಡ ಆಯ್ತು. ಮೊನ್ನೆ ಒಂದು ಮದುವೆ ಆತು. ಏಯ್ ನಿನ್ನ ಮಕ್ಕಳದ ಎರಡನೇ ಆ ದಾಟಿ ಒಳಗೆ ಹೇಳಾಕತ್ತೀನಿ. ಹಾ ಆ ದಾಟಿಯೊಳಗ 4 ನುಡಿ ಬೀರ ದೇವ್ರ ಚಾಲ ಹಾಡೋದೈತಿ. ಹೌದ್ ಆ 4 ನುಡಿ ಚಾಲ ಹಾಡಿ ಹಾಡಿ ನಮ್ಮ ಅನ್ನಗ ಪಾಳೆ ಕೊಡೋನು. ಹೌದ್ ಅದಕ್ಕ ಮುಂದ ನೀ ಕಂಬಳಿ ವಿಷಯ ಮಾತಾಡಕತ್ತಿ ಅಂದ್ರ ಅನ್ನ ಹಾ ಬರೇ ಕಂಬಳಿ ಹುಟ್ಟಿ ಶಾಲೆ ಕೈಲಾಸದಾಗ ಇಡಬೇಡ. ಹೌದ್ ತಗೊಂಡ ಮರ್ತಕ್ಕ ಹಾ ಕೈಲಾಸದಾಗ ಇಟ್ಟದಿ. ಹೋಮ ಕಂಬಳಿ, ಅಗ್ನಿ ಮುನಿ, ವಾಯುಮುನಿ, ಉದಕ ಮುನಿ ಕಂಬಳಿ ತಯಾರು ಮಾಡಿದಿ. ಕೈಲಾಸದಾಗ ಇಟ್ಟಿ ಮತ್ತ ಕಂಬಳಿ ಬೀಸ್ ಮಳಿ ಕರ್ದತಿ. ಇದು ಯಾರ ತಂದ್ರ ಕೈಲಾಸದಿಂದ? ಯಾರು ತಂದ್ರು? ಮತ್ತ ನೀ ನೀ ಬಡ್ಡಿ ಹಚ್ಚಿ ಮಾತಾಡಕತ್ತಿ ಏನ? ಹಾ ನಿಂದ ಬಾಡ್ಡಿ ಉಲತ್ತುದಿನ ಬರೀ ಬಾಡ್ಡಿ ಹಚ್ಚಿದ ಒಮ್ಮೆಗೆ ಬಂದವನ ಕಂಬಳಿ ಬೀಸಿ ಬಿಟ್ಟಪ್ಪ ಇವ. ಹೌದಾ ಏನ ಮುಂದಿನ ಸಂದಿ ಸೀರಿ ಬೀಸಿದ್ರೆ ಬೀಸಿದ ಇವ. ಹೌದ್ ಇರ್ಲಿ. ಅದಕ್ಕಾಗಿ ಇಲ್ಲ ಹಂಗೂ ಇಲ್ಲ, ಸಿರಿ ಬೀಸಿನು. ಯಾಕಂದ್ರೆ ಸಿರಿ ನದಿ ಮೇಲೆ ಹಾಸಿ ಹೊಳಿ ದಾಟಿದವ್ರ ಅದಾರ. ಹೌದ್ ನೀ ಹಂಗೇನ ಕನಿಷ್ಠ ಸೀರೆ ಐತಿ ತಿಳ್ಕೊಬೇಡ್ರಿ. ಸೀರೆ ಅಂದ್ರ ಕನಿಷ್ಠ ತಿಳ್ಕೊಬೇಡ್ರಿ. ನೀ ತಿಳ್ಕೊಬೇಡ ತಮ್ಮ. ಹಾ ಅದು ಸೀರೆ ಕೂಡ ಪಲ್ಲಕ್ಕಿ ಒಳಗ ಒಂದು ಸಂದರ್ಭದಾಗ ಬೇಕಾಗ್ತದ. ಹೌದಾ ಹೌದಿಲ್ಲ? ಅದಕ್ಕಾಗಿ ಬಾಳೆನ ಮಾತನಾಡ್ಲಾರ್ದನೆ ಆಹಾ ಮುಂದಿನ ಸಂದಿನಾಗ ಅನ್ನ ನೀ ಕೈಲಾಸದಿಂದ ಮರ್ತ್ಯಕ್ಕ ತಗೊಂಡ ಬಂದ ಮಳಿ ಕರಿ. ಹೌದ್ ನಾನು ಸುಟ್ಕಿ ಹೆಂಗ ಮಾತಾಡ್ಲಿ, ನಾನು ತುಟ್ಕಿ ಮಾತಾಡ್ನಿ ಅನ್ನಬೇಡ. ಹಾ ನಾ ಸುಮ್ ಚುಟ್ಕಿ ಮಾತಾಡಿದ್ದೆ. ಹೌದ್. ನೀ ಬಡ್ಡಿ ಹಚ್ಚಿದ್ದಲ್ಲ, ಹಾ ಬಡ್ಡಿ ಹಚ್ಚಿದ ಕೈಲಾಸದಿಂದ ಯಾರ ಮರ್ತ್ಯಕ್ಕ ಕಂಬಳಿ ತಗೊಂಡ ಬಂದ್ರತ್ತೇಳಿ ನೀ ಮಾತಾಡ್ಬೇಕಾಗಿತ್ತು. ಒಮ್ಮಳೆ ಕಂಬಳಿ ಯಾಕೆ ಬೀಸಿದಿ? ಮಳಿ ಹಾಕರ್ದ್ರಿ. ಹಾ ಅದಕ್ಕಾಗಿ ಎಲ್ಲ ನನ್ನ ಮಗಳಿಗೆ ನೀರು ಬೇಕಾಗಿದ್ದು ನೀವು ಕಂಬಳಿ ಬೀಸಿ ಮನೆ ಕರ್ದ ನೀವು. ಹೌದಾ ಹೌದಿಲ್ಲ? ತಂಪ್ ಮಾಡಕ್ಕು. ಅದಕ್ಕಾಗಿ ಇರ್ಲಿ ಬಾಳೆನ ಮಾತನಾಡ್ಲಾರ್ದೆ 4 ನುಡಿ ಚಾಲ ಹಾಡಿ ಹಾಡಿ ಬಹಳ ಬಂಧುಗಳಿಗೆ ಹೊಸಾದೈತಿ. ಹೌದ್ ಸ್ವಲ್ಪ ಎಡಚಾಗಬಹುದು. ಆಹಾ ನಮ್ಮ ದಿಮ್ಮ ಬಾರಸೋಡಾಗ ಹಿಮ್ಮೆ ಹಾಡ್ತಾನ ಸ್ವಲ್ಪ ನಮಗೂ ಹೆದಗುದಿ ಆಗ್ಲಾಕತ್ತದ. ಹೌದ್ ಇವತ್ತು ಒಂದು ದಿನ ನಮ್ಮ ತಪ್ಪನ್ನ ಮನ್ನಿಸ್ರಿ ಅನ್ನುವಂತ ಮತ್ತೊಂದು ಪದೇ ದೈವಕ್ಕೆ ಒಂದು ವಿನಂತಿ ಪೂರ್ವಕ ಕೇಳ್ಕೊಂಡು ಹೌದ್ 4 ನುಡಿ ಚಾಲದಾಗ ಭಂಡಾರದ ಮಹಿಮೆ ಹೇಳು. 4 ನುಡಿ ಚಾಲ ಕೇಳು. ಹೌದ್